ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನಲ್ಗೆ ಆಧಾರದ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿ, ಶ್ರೀ ವಿಶ್ವಭಾರತಿ ಎಜುಕೇಷನ್ ಸೊಸೈಟಿಯಿಂದ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ವಿದ್ಯಾರ್ಹತೆ BA, BSc, B.Ed, B.Ped, CPZ ಸೇರುತ್ತೆ. ಎಲ್ಲ ಸಬ್ಜೆಕ್ಟ್ಗಳು ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು. ಶ್ರೀ ವಿಶ್ವಭಾರತಿ ಎಜುಕೇಷನ್ ಸೊಸೈಟಿಯು ಜಿಲ್ಲೆಯಲ್ಲಿ ಇರುವ ತನ್ನ ಅಧೀನ ಶಾಲೆಗಳಲ್ಲಿ ಹೈಸ್ಕೂಲ್ ಟೀಚರ್ಗಳನ್ನು ಭರ್ತಿ ಮಾಡಲು ಅರ್ಜಿ ಕರೆದಿದೆ. BA, B.Ed, B.Ped ಶಿಕ್ಷಣ ಪಡೆದವರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಒಂದು ಕಾಲಾವಕಾಶ 21 ದಿನಗಳು ನೀಡಲಾಗಿದೆ. ಅರ್ಜಿ ಸಲ್ಲಿಕೆ 21 ದಿನಗಳ ಒಳಗಡೆ ಸಲ್ಲಿಸಬೇಕಾಗುತ್ತೆ. ತುಮಕೂರು ಜಿಲ್ಲೆಯ ಶ್ರೀ ವಿಶ್ವಭಾರತಿ ಎಜುಕೇಷನ್ ಸೊಸೈಟಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಹುದ್ದೆಗಳು, ಅರ್ಹತೆಗಳು, ಅರ್ಜಿಗೆ ಪ್ರಮುಖ ದಿನಾಂಕಗಳನ್ನು ತಿಳಿದು ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಗಳ ಒಂದು ವರ್ಗೀಕರಣ. ಹುದ್ದೆ ಹೆಸರು, ಹುದ್ದೆಗಳ ಸಂಖ್ಯೆ. ಕನ್ನಡ ಶಿಕ್ಷಕರು 3 ಹುದ್ದೆಗಳು, ಇಂಗ್ಲೀಷ್ ಭಾಷಾ ಶಿಕ್ಷಕರು 2 ಹುದ್ದೆಗಳು, ಇಂಗ್ಲೀಷ್ ಭಾಷಾ ಶಿಕ್ಷಕರು 2 ಹುದ್ದೆಗಳು, ಹಿಂದಿ ಭಾಷಾ ಶಿಕ್ಷಕರು 3 ಹುದ್ದೆಗಳು, ಹಿಂದಿ ಭಾಷಾ ಶಿಕ್ಷಕರು 3 ಹುದ್ದೆಗಳು, ಗಣಿತ ಶಿಕ್ಷಕರು 2 ಹುದ್ದೆಗಳು, ಮ್ಯಾಥಮೆಟಿಕ್ಸ್ 2 ಹುದ್ದೆಗಳು, ವಿಜ್ಞಾನ ಶಿಕ್ಷಕರು 3 ಹುದ್ದೆಗಳು, ಸೈನ್ಸ್ ಟೀಚರ್ಸ್ 3 ಹುದ್ದೆಗಳು, ಸಮಾಜ ವಿಜ್ಞಾನ ಶಿಕ್ಷಕರು 3 ಹುದ್ದೆಗಳು, ಸೋಷಿಯಲ್ ಸೈನ್ಸ್ ಟೀಚರ್ಸ್ 3 ಹುದ್ದೆಗಳು, ದೈಹಿಕ ಶಿಕ್ಷಣ ಶಿಕ್ಷಕರು 2 ಹುದ್ದೆಗಳು, ಫಿಸಿಕಲ್ ಎಜುಕೇಷನ್ ಟೀಚರ್ 2 ಹುದ್ದೆಗಳು. ಮುಂದೆ ಕ್ವಾಲಿಫಿಕೇಷನ್ ನಾವು ಇಲ್ಲಿ ನೋಡ್ಬೋದು. ಹುದ್ದೆ ಹೆಸರು ಕನ್ನಡ ಶಿಕ್ಷಕರು. ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ BA, B.Ed ಪದವಿಯಲ್ಲಿ ಐಚ್ಛಿಕ ಕನ್ನಡ ಓದಿರಬೇಕು. ಆಪ್ಷನಲ್ ಕನ್ನಡವನ್ನು ಓದಿರಬೇಕಾಗುತ್ತೆ, ಅದು ಡಿಗ್ರಿಯಲ್ಲಿ. ಇದು ಮುಖ್ಯವಾದುದು ಕನ್ನಡ ಭಾಷಾ ಶಿಕ್ಷಕರಿಗೆ. ಎರಡನೇದಾಗಿ ಇಂಗ್ಲೀಷ್ ಭಾಷಾ ಶಿಕ್ಷಕರು. ಇವರ ಒಂದು ವಿದ್ಯಾರ್ಹತೆ BA, B.Ed ಪದವಿಯಲ್ಲಿ ಐಚ್ಛಿಕ ಇಂಗ್ಲೀಷ್ ಭಾಷೆಯನ್ನು ಓದಿರಬೇಕಾಗುತ್ತೆ. ಆಪ್ಷನಲ್ ಇಂಗ್ಲೀಷನ್ನು ಓದಿರಬೇಕಾಗುತ್ತೆ, ಅದು ಡಿಗ್ರಿಯಲ್ಲಿ. ಇಂಗ್ಲೀಷ್ ಭಾಷಾ ಶಿಕ್ಷಕರು, ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ಸ್. ಮೂರನೇದು ಹಿಂದಿ ಭಾಷಾ ಶಿಕ್ಷಕರು. ಇವರಿಗೆ ವಿದ್ಯಾರ್ಹತೆ BA, B.Ed ಪದವಿಯಲ್ಲಿ ಐಚ್ಛಿಕ ವಿಷಯವನ್ನು ಹಿಂದಿಯಾಗಿ ಓದಿರಬೇಕಾಗುತ್ತೆ, ಪದವಿಯಲ್ಲಿ. ಡಿಗ್ರಿಯಲ್ಲಿ ಆಪ್ಷನಲ್ ಹಿಂದಿಯನ್ನು ಓದಿರಬೇಕಾಗುತ್ತೆ. ಎಜುಕೇಷನ್ BA, B.Ed ಹಿಂದಿ ಭಾಷಾ ಶಿಕ್ಷಕರಿಗೆ, ಹಿಂದಿ ಲ್ಯಾಂಗ್ವೇಜ್ ಟೀಚರ್ಸ್. ಗಣಿತ ಶಿಕ್ಷಕರು, ಮ್ಯಾಥಮೆಟಿಕ್ಸ್ ಟೀಚರ್ಸ್. BSc, B.Ed PCM ಮಾಡಿರಬೇಕಾಗುತ್ತೆ, PCM ಮಾಡಿರಬೇಕಾಗುತ್ತೆ ಗಣಿತ ಭಾಷಾ ಶಿಕ್ಷಕರಿಗೆ. ಮತ್ತು ವಿಜ್ಞಾನ ಶಿಕ್ಷಕರು, ಸೈನ್ಸ್ ಟೀಚರ್ಸ್ BSc, B.Ed CBZ ಆಗಿರಬೇಕಾಗುತ್ತೆ. ವಿಜ್ಞಾನ ಶಿಕ್ಷಕರು BSc, B.Ed ಮತ್ತು CBZ ಮಾಡಿರಬೇಕಾಗುತ್ತೆ, ಇದು ಮುಖ್ಯವಾದದ್ದು. ಸೈನ್ಸ್ ಟೀಚರ್ಸ್. ಸಮಾಜ ವಿಜ್ಞಾನ ಟೀಚರ್ಸ್ ಅಂದರೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಟೀಚರ್ಸ್ BA, B.Ed ಕಂಪಲ್ಸರಿ ಮಾಡಿರಲೇಬೇಕಾಗುತ್ತೆ. BA, B.Ed ಇದು ಸೋಷಿಯಲ್ ಸೈನ್ಸ್ ಟೀಚರ್ಸ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರುತ್ತೆ. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ BA, B.Ed ಮಾಡಿರಬೇಕಾಗುತ್ತೆ, ಈ ಮೇಲಿನ ಎಲ್ಲ ಹುದ್ದೆಗಳನ್ನು ಮೀಸಲಾತಿ ಆಧಾರದಲ್ಲಿ ನೇಮಕ ಮಾಡಲಾಗುತ್ತದೆ. ಮೀಸಲಾತಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸಿದವರನ್ನು ನಿಗದಿತ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳು, ಕಾರ್ಯಾನುಭವ, ಸಂದರ್ಶನದಲ್ಲಿ ತೋರಿದ ಕಾರ್ಯಕ್ಷಮತೆ ಆಧಾರದಲ್ಲಿ ನೇಮಕ ಮಾಡಲಾಗುತ್ತದೆ. ಎಲ್ಲೆಲ್ಲಿ ಈ ಹುದ್ದೆಗಳ ನೇಮಕ? ಶ್ರೀ ವಿಶ್ವಭಾರತಿ ಎಜುಕೇಷನ್ ಸೊಸೈಟಿ ಅಧೀನದಲ್ಲಿ ತುಮಕೂರು ತಾಲೂಕಿನ ಮಲ್ಲಸಂದ್ರ ಹಾಗೂ ತುಮಕೂರು ನಗರದ ಭಾಗದ ಮಳೆಕೋಟೆ ಪ್ರೌಢಶಾಲೆಯಲ್ಲಿ, ಮತ್ತೊಮ್ಮೆ ತುಮಕೂರಿನ ಮಲ್ಲಸಂದ್ರ ಹಾಗೂ ತುಮಕೂರು ನಗರ ಭಾಗದ ಮಳೆಕೋಟೆ ಪ್ರೌಢಶಾಲೆಯಲ್ಲಿ ಈ ಹುದ್ದೆಗಳು, ಹಾಗೂ ಹಡವನಹಳ್ಳಿ ಗೇಟ್, ತುರುವೇಕೆರೆ ತಾಲೂಕು ಇಲ್ಲಿನ ಪ್ರೌಢಶಾಲೆಗಳಲ್ಲಿ ಈ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ. ಹಡವನಹಳ್ಳಿ ಗೇಟ್, ತುರುವೇಕೆರೆ ತಾಲೂಕು ಇಲ್ಲಿನ ಪ್ರೌಢಶಾಲೆಗಳಲ್ಲಿ ಈ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ.
ಅರ್ಜಿ ಸಲ್ಲಿಸುವುದು ಹೇಗೆ? ಜುಲೈ 3ರಿಂದ ಆರಂಭವಾಗಿ 21 ದಿನಗಳ ಒಳಗೆ ಕಾರ್ಯದರ್ಶಿಯವರು ಆಡಳಿತ ಕಚೇರಿ ಶ್ರೀ ಭಾರತಿ ಎಜುಕೇಷನ್ ಸೊಸೈಟಿ ತುಮಕೂರು. ಜುಲೈ 3ರಿಂದ ಆರಂಭವಾಗಿ 21 ದಿನಗಳ ಒಳಗೆ ಕಾರ್ಯದರ್ಶಿಯವರು ಆಡಳಿತ ಕಚೇರಿ ಶ್ರೀ ವಿಶ್ವಭಾರತಿ ಎಜುಕೇಷನ್ ಸೊಸೈಟಿ ತುಮಕೂರು ಇಲ್ಲಿಗೆ ಅರ್ಜಿಯನ್ನು ವಿದ್ಯಾರ್ಹತೆ ಹಾಗೂ ಕಾರ್ಯಾನುಭವಗಳ ದಾಖಲೆಗಳೊಂದಿಗೆ ಸಲ್ಲಿಸುವುದು. ಜೊತೆಗೆ ಅರ್ಜಿ ಶುಲ್ಕ ರಸೀದಿಯನ್ನು ಲಗತ್ತಿಸುವುದು. ಅರ್ಜಿ ಶುಲ್ಕದೊಂದು ರಸೀದಿಯನ್ನು ಸಹ ಇದ್ರ ಜೊತೆ ಲಗತ್ತಿಸಬೇಕಾಗುತ್ತದೆ. ಇದು ತುಂಬ ಮುಖ್ಯವಾದುದು. ಅರ್ಜಿ ಶುಲ್ಕ ವಿವರ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಶುಲ್ಕ ರೂಪಾಯಿ 250 ಇರುತ್ತೆ. SC and ST ಅಭ್ಯರ್ಥಿಗಳಿಗೆ 250. ಸಾಮಾನ್ಯ ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ ಶುಲ್ಕ ರೂಪಾಯಿ 500 ಅರ್ಜಿ ಶುಲ್ಕ ಇರುತ್ತೆ. ಸಾಮಾನ್ಯ ಜನರಲ್ ಮತ್ತು OBC ಕ್ಯಾಟಗರಿಗೆ ಅಭ್ಯರ್ಥಿಗಳಿಗೆ ಶುಲ್ಕ 500 ರೂಪಾಯಿ ಇರುತ್ತೆ. ಅದು ಅರ್ಜಿ ಶುಲ್ಕ ಆಗಿರುತ್ತೆ. ಈ ಒಂದು ಅರ್ಜಿ ಶುಲ್ಕವನ್ನು ಕಾರ್ಯದರ್ಶಿಯವರು ಆಡಳಿತ ಕಚೇರಿ ಶ್ರೀ ವಿಶ್ವಭಾರತಿ ಎಜುಕೇಷನ್ ಸೊಸೈಟಿ ತುಮಕೂರು ಇವರ ಹೆಸರಿನಲ್ಲಿ DD ತೆಗೆಯುವ ಮೂಲಕ ಸಲ್ಲಿಸುವುದು. ಅದು DD ತೆಗೆಯುವ ಮೂಲಕ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ರಸೀದಿಯನ್ನು ಸಲ್ಲಿಸುವುದು. ಈ ರಸೀದಿಯನ್ನು ಅರ್ಜಿಯೊಂದಿಗೆ ತಲುಪಿಸುವುದು. ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ತಮ್ಮ ಜಾತಿ ಅಥವಾ ಆದಾಯ ದೃಢೀಕರಣ ಪತ್ರವನ್ನು ಚಾಚು ತಪ್ಪದೆ ಲಗತ್ತಿಸುವುದು. ಅಭ್ಯರ್ಥಿಗಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ಸಲ್ಲಿಸುವುದು. ಹಾಗೂ ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ತುಮಕೂರು ಇವರಿಗೆ ಕಳುಹಿಸುವುದು. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಏನೇನು? ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು: ಮೊದಲು ಆಧಾರ ಕಾರ್ಡ್, ತಮ್ಮ ಆಧಾರ ಕಾರ್ಡ್ ಇಲ್ಲಿ ಬೇಕಾಗುತ್ತೆ. ಎರಡನೇದಾಗಿ SSLC ಅಂಕಪಟ್ಟಿ ಅತಿ ಮುಖ್ಯವಾದುದು. ಮೂರನೇದಾಗಿ BA BEd ಅಥವಾ BSc BEd BA BPEd ಅಥವಾ TET ಪಾಸ್ ಪ್ರಮಾಣ ಪತ್ರಗಳು ಸಹ ಇಲ್ಲಿ ಬೇಕಾಗುತ್ತದೆ. BA BEd ಅಥವಾ BSc BEd BA BPEd ಅಥವಾ TET ಪ್ರಮಾಣ ಪತ್ರಗಳು ಸಹ ಬೇಕಾಗುತ್ತೆ. ನಾಲ್ಕನೇದಾಗಿ ಲೇಟೆಸ್ಟ್ ಬಯೋಡೇಟಾ ಸಹ ಬೇಕಾಗುತ್ತೆ. ಬಯೋಡೇಟಾ. ಹದಿನೈದಾಗಿ ಕಾರ್ಯಾನುಭವ ಇದ್ದಲ್ಲಿ ಪ್ರಮಾಣ ಪತ್ರ ಸಹ ಹೊಂದಿರಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಲೆಟರ್ ಸಹ ಇರಬೇಕಾಗುತ್ತೆ. ಹಾಗೂ ಇತರೆ ಒಂದು ಅನುಭವ ಸಹ ಇಲ್ಲಿ ಇರ್ತಕ್ಕಂಥದ್ದೆಲ್ಲ ನೋಡ್ಬೋದು. ಇಲ್ಲಿ ತಮ್ಮ ಬೇರೆ ಬೇರೆ ಸರ್ಟಿಫಿಕೇಟ್ಸ್ಗಳು ಇದ್ರೂ ಸಹ ಅದನ್ನು ಆ್ಯಡ್ ಮಾಡ್ಬೋದು, ಕೊಡ್ಬೋದು ಹೋಗಿ. ಈ ಒಂದು ಅರ್ಜಿ ಸಲ್ಲಿಕೆ ಆಫ್ಲೈನ್ ಅರ್ಜಿ ಮಾತ್ರ ಇರುತ್ತೆ. ಆಫ್ಲೈನ್ ಅರ್ಜಿ ಆಹ್ವಾನ ಆಗಿರುತ್ತೆ. ಯಾವುದೇ ರೀತಿಯ ಆನ್ಲೈನ್ ಅರ್ಜಿ ಆಹ್ವಾನಗಳು ಇರುವುದಿಲ್ಲ. ಓನ್ಲಿ ಆಫ್ಲೈನ್. ಅರ್ಜಿ ಸಲ್ಲಿಕೆ ದಿನಾಂಕ 24 ಕೊನೆ ದಿನಾಂಕ ಆಗಿರುತ್ತದೆ. ಅರ್ಜಿ ಸಲ್ಲಿಕೆ ಇದೇ ತಿಂಗಳ ಜುಲೈ 24ನೇ ತಾರೀಕು, ಅಂದರೆ 21 ದಿನಗಳ ಒಳಗಾಗಿ ಇರುತ್ತಿದ್ದು 3ನೇ ತಾರೀಕಿಂದ ಸ್ಟಾರ್ಟ್ ಆಗಿ 24ನೇ ತಾರೀಕಿಗೆ ಕೊನೆಗೊಳ್ಳುತ್ತೆ. ಎಲ್ಲ ಸ್ನೇಹಿತರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಚಾನಲನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್.